ಬೆಂಗಳೂರಲ್ಲಿ ಆಟೋ ಮೀಟರ್ ದರ ಜಾಸ್ತಿ ಮಾಡಬೇಕೋ ಬೇಡವೋ ಅಂತ ಕೇಳೋದಾದ್ರೆ, ನನಗೆ ತುಂಬಾ ಜನ ಕೇಳ್ತಿದ್ರಿ. ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದೆ, ಮತ್ತೆ ತುಂಬಾ ಹಳೆ ವಿಡಿಯೋ ಆಯ್ತಾ, ಒಂದು 6-7 ತಿಂಗಳು ಆಗಿರ್ಬೋದು. ಅದರಲ್ಲಿ ಕೂಡ ತುಂಬಾ ಜನ ಕೇಳ್ತಾ ಇದ್ದಿದ್ದು ಏನಂತಂದ್ರೆ, ಆಟೋ ಮೀಟರ್ ದರ ಜಾಸ್ತಿ ಮಾಡ್ಬೇಕು. ಅವತ್ತು ನಾನು ಹೇಳಿದ್ದೆ ಮಾಡೋದು ಬೇಡ. ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅದೇನಪ್ಪ ಅಂತ ಅಂದ್ರೆ, ನಮ್ಗೆ ಒಂದ್ ಸ್ವಲ್ಪ ಆಟೋಗಳನ್ನ ಓಡ್ಸೋಕೆ ಇನ್ನೂ ಸ್ವಲ್ಪ ಪರ್ಮಿಟ್ ಲಿಮಿಟ್ ನ ಜಾಸ್ತಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಒಂದು 50-60 ಕಿಲೋಮೀಟರ್ ವರ್ಗು ಕೊಟ್ರೆ ಚೆನ್ನಾಗಿರುತ್ತೆ. ಅವಾಗ ಏನಾಗುತ್ತೆ, ನಾವು ಸ್ವಲ್ಪ ದೂರ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಅವಾಗ ನಮಗೂ ಕೂಡ ಒಂದ್ ಸ್ವಲ್ಪ ಓಕೆ ಮ್ಯಾನೇಜ್ ಆಗುತ್ತೆ ಅನ್ನೋ ಕಾರಣದಿಂದ ಹೇಳಿದೆ. ಇವಾಗ ಬಂದ್ಬಿಟ್ಟು BBMP ಲಿಮಿಟೆಡ್ ಮಾತ್ರನೇ ಇರೋದು ಬೆಂಗಳೂರಲ್ಲಿ. ಒಂದು ಅಂದಾಜು ಅಂತ ಅಂದ್ರೆ 25 ಕಿಲೋಮೀಟರ್ ಏನೋ ಕೊಡ್ತಿದ್ದಾರೆ ಇವಾಗ ಇರುವಂತಹ ಪರ್ಮಿಟ್ ಲಿಮಿಟ್ ಇರೋದು ನಮಗೆ BBMP ಲಿಮಿಟೆಡ್ ಮಾತ್ರ. ಸೊ ಹಂಗಾಗಿ ಅವಾಗ ಕೇಳಿದೆ, ಒಂದ್ ಸ್ವಲ್ಪ ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಮಾಡಿದ್ರೆ, ಮತ್ತೆ ಇದಕ್ಕೆ ಸ್ಪೇರ್ ಪಾರ್ಟ್ಸ್, ಆಟೋ ರಿಕ್ಷಾ ಸ್ಪೇರ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಅದ್ರ ಮೇಲೆ ಇರುವಂತ ಟ್ಯಾಕ್ಸ್ ಅವು ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೂ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿದೆ. ಬಟ್ ಅದ್ಯಾವುದು ಮಾಡೋ ತರ ಅನ್ನಿಸ್ತಾ ಇಲ್ಲ. ಗ್ಯಾಸ್ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. 10 ಪೈಸಾ 5 ಪೈಸಾ 10 ಪೈಸಾ 5 ಪೈಸಾ ಅನ್ಕೊಂಡೆ 89 ರೂಪಾಯಿ CNG ಮಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಡೀಸೆಲ್ಗೂ CNGಗೂ ವ್ಯತ್ಯಾಸ ಏನೂ ಇಲ್ಲ ಅಂತ ಪರಿಸ್ಥಿತಿ ಇರೋದು. ಹಾಗೆ ಇವಾಗಿರುವಂತ ಎಲ್ಲ ಲೇಟೆಸ್ಟ್ ಗಾಡಿಗಳೇ ಬರ್ತಾ ಇದೆ. BS6 ಗಾಡಿಗಳೆಲ್ಲ ಬಂದ್ಬಿಟ್ಟು ಈಗ ಏನಾಗ್ತಿದೆ ಅಂತಂದ್ರೆ, ಅದ್ರದ್ದು ಸ್ಪೇರ್ ಪಾರ್ಟ್ಸ್ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಆದ್ರಿಂದಾಗಿ ಸ್ವಲ್ಪ ರೇಟ್ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಂದು 40 ರೂಪಾಯಿವರೆಗೂ. ತುಂಬಾ ಜನ ಹೇಳೋದಂತಂದ್ರೆ ಜಾಸ್ತಿ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಆಲ್ರೆಡಿ 3-3.5 ವರ್ಷ 4 ವರ್ಷ ಆಯ್ತಾ ಬಂತು ಆಟೋಗೆ ಇದು ಆಟೋ ದರ ಜಾಸ್ತಿ ಮಾಡಿ. ಇವಾಗ ಇವರು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡ್ತಾ ಇಲ್ಲ. ಪ್ರತಿ ಒಂದು ಐಟಮ್ ಕೂಡ ಬೆಲೆ ಏರ್ತಾನೆ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದ್ರೆ, ಇವಾಗೇನೋ 36 ರೂಪಾಯಿ ಮಾಡ್ಬೇಕು ಅನ್ಕೊಂಡಿದಾರಂತೆ. ಅದರ ಜೊತೆಗೆ 18 ರೂಪಾಯಿ ಪ್ರತಿ ಕಿಲೋಮೀಟರ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಕಿಲೋಮೀಟರ್ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ, 20 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ. ಹಾಗೆ 36ಕ್ಕಿಂತ 40 ರೂಪಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. 40 ರೂಪಾಯಿ ಇತ್ತು ಅಂತಂದ್ರೆ ಹೆಂಗೋ ಒಂದು ಬಾಡಿಗೆ ಒಂದು ಮಿನಿಮಮ್ ಹೋಗಿ ಬರ್ಬೋದು. ಓಕೆ, ಅದೊಂದು ಮಟ್ಟಕ್ಕೆ ಪರವಾಗಿಲ್ಲ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇವತ್ತಿರುವಂತಹ ಪರಿಸ್ಥಿತಿನಲ್ಲಿ ಇವರು 36 ರೂಪಾಯಿ ಮಾಡ್ಬಿಟ್ಟೆ 36 ರೂಪಾಯಿಗೆ ಒಂದು ಪಾನಿಪುರಿ ಕೂಡ ಸೇಕಲ್ಲ. ಮಿನಿಮಮ್ ಅಂದ್ರೂ ಇವತ್ತೊಂದು ಪ್ಲೇಟ್ ಪಾನಿಪುರಿ ರೇಟ್ ಬಂದ್ಬಿಟ್ಟು 40 ರೂಪಾಯಿ ಇದೆ. 45 ಮಾರೋದಿದ್ದಾರೆ, 50 ರೂಪಾಯಿ ಮಾರೋದಿದ್ದಾರೆ. ಸೊ ನಾವು ಇದಕ್ಕೆ ಬಂಡವಾಳ ಹಾಕೊಂಡು, ಅದ್ರ ಜೊತೆಗೆ ಮೇಂಟೆನೆನ್ಸ್ ಮಾಡ್ಕೊಂಡು, ಹಾಗೆ ಇದೆ ಅಲ್ವಾ ಎಲ್ಲ ಖರ್ಚೆಲ್ಲ ಇದೆ. ಇದೆಲ್ಲ ಮಾಡ್ತು ಅಂದ್ರೆ ಕಡಿಮೆನೆ, ಅದು 36 ರೂಪಾಯಿ ಮಿನಿಮಮ್ ಅಂದ್ರೂ 40 ರೂಪಾಯಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಕಿಲೋಮೀಟರ್ 20 ರೂಪಾಯಿವರೆಗೂ ಕೊಟ್ರೆ ಬೆಸ್ಟ್ ಅಂತ ಹೇಳ್ಬೋದು. ನೋಡೋಣ ಸರ್ಕಾರ ಏನ್ ಡಿಸೈಡ್ ಮಾಡುತ್ತೆ ಯಾವ ತರ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಇನ್ನೂ ಡಿಸಿಷನ್ ಆಲ್ರೆಡಿ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಆದ್ರೆ ಇನ್ನೂ ಪಬ್ಲಿಕ್ ಅಲ್ಲಿ ಬಂದಿಲ್ಲ ಆಯ್ತಾ. ಸೊ ನೋಡೋಣ. ನನ್ನ ಅನಿಸಿಕೆ ಈ ತರ, ಮತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಅದು ಕೂಡ ಕಮೆಂಟ್ ತಿಳಿಸಿ. ಮೀಟರ್ ದರ ಜಾಸ್ತಿ ಆಗ್ಲೇಬೇಕು. ಆವಾಗ್ಲೇ ಹೇಳ್ದಂಗೆ ಒಂದ್ ಪ್ಲೇಟ್ ಪಾನಿಪುರಿ ಸಿಗಲ್ವಲ್ಲ ಗುರುವೆ, ಇವತ್ತು ದಿವಸದಲ್ಲಿ 36 ರೂಪಾಯಿ 35 ರೂಪಾಯಿಗೆ, ಅದು ಮಿನಿಮಮ್ 40 ರೂಪಾಯಿ ಇದೆ. ಹಾಗಾಗಿ ಅವಶ್ಯಕತೆ ಇದೆ, ಯಾಕಂದ್ರೆ ಇಲ್ಲೂನು ನಮಗೂ ಖರ್ಚುಗಳು ಜಾಸ್ತಿ ಇದಾವಲ್ವಾ. ನಮಗೂ ಕೂಡ ಖರ್ಚುಗಳಿದಾವೆ, ಗಾಡಿ ಖರ್ಚು, ಮೇಂಟೆನೆನ್ಸ್. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇರುವಂತ ರೋಡ್ಗಳ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಒಂದು 70-80% ಅಷ್ಟು ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟಿದಾವೆ. ಆ ರೋಡ್ಗಳ ಬಿಟ್ಟುನೇ ತಲೆ ಕೆಟ್ಟೋಯ್ತದೆ. ಅದ್ರ ಜೊತೆಗೆ ಒಂದು ಕ್ಲಚ್ ಇನ್ನರ್ ತಗೊಂತೀವಿ ಅಂದ್ರೆ ಮಿನಿಮಮ್ 45-50 ರೂಪಾಯಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ದರನ ಜಾಸ್ತಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇವರು ಲಿಮಿಟ್ ಎಲ್ಲ ಕೊಟ್ಟು, ಮತ್ತೆ ಈ ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಮಾಡಿದ್ರೆ ಅಲ್ಲಿ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ನೋಡೋಣ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು, ಅಮೌಂಟ್ ಯಾವ ತರ ಆಗ್ತಾರೆ ಅಂತ. ಮತ್ತೆ ತುಂಬಾ ಜನ ಕೇಳ್ತಿದ್ರೆ, ಒಂದ್ ವೇಳೆ ಏನಾದ್ರು ಚೇಂಜ್ ಆದ್ರೆ ಬ್ರದರ್, ಆಟೋ ಮೀಟರ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಅದು ಎಲ್ಲಿ ಅಂತ ಅಂದ್ಬಿಟ್ಟು, ಮೀಟರ್ ಅಂಗಡಿಗಳಿಗೆ ನೀವು ಕೊಟ್ರೆ ಸಾಕು. ಮೀಟರ್ನ ಬಿಚ್ಚಿ ಒಂದ್ ದಿವಸ ಕೊಡ್ಬೇಕಾಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಅಷ್ಟರಲ್ಲಿ ಅವರು ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಪಾಸಿಂಗ್ ಮಾಡಿಸ್ಕೋಬೇಕಾಗುತ್ತೆ ಮೀಟರ್ ಚೇಂಜ್ ಆದಾಗ. ಹಾಗೆ ಮೀಟರ್ ಚೇಂಜ್ ಏನಾದ್ರು ಆಯ್ತು ಅಂದ್ರೆ ಸ್ಲಿಪ್ಗಳು ಸಿಗ್ತವೆ ಆಯ್ತಾ. ಅದ್ರ ಬಗ್ಗೆ ಏನ್ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಮೀಟರ್ ಸ್ಲಿಪ್ ಅಂತಂದ್ರೆ
ಫೇರ್ ಸ್ಲಿಪ್ ಅಂತ ಸಿಗುತ್ತೆ. ನೀವು ಇವಾಗ ಎಕ್ಸಾಂಪಲ್ಲು 2 ಕಿಲೋಮೀಟರ್ಗೆ 30 ರೂಪಾಯಿ ಅಲ್ವಾ, ಅದೇ ಥರನೇ ಮೇಯ್ನ್ ಆಗಿ ಬಂದ್ಬಿಟ್ಟು ಅಲ್ಲೇ ಕೊಟ್ಟಿರ್ತಾರೆ. ಇವಾಗ 36 ರೂಪಾಯಿ ಅಂತಂದ್ರೆ ಇವಾಗ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಬೇಕು, ಹಳೆ ದರ ಹೊಸ ದರ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಅದೇನೋ ಸಿಕ್ತು ಅಂತಂದ್ರೆ, ಆ ಥರ ಏನಾದರೂ ಮೀಟ್ರ್ ಫೇರ್ನ ಏನಾದರೂ ಚೇಂಜ್ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಲಿಂಕು, ಸರಿನಾ? ಸೊ ಅದನ್ನ ಜಾಸ್ತಿ ಏನು ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಅವೆಲ್ಲ ಈಸಿ ಪ್ರಾಸೆಸ್ ಇದೆ. ಒಂದು 400-500 ರೂಪಾಯಿ ತಗೊತಾರೆ. ಮುಂಚೆ ಎಲ್ಲ ಅಷ್ಟೇ ಇದ್ದಿದ್ದು, ಇವಾಗ ಎಷ್ಟು ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ನಾರ್ಮಲ್ ಆಗಿ 500 ರೂಪಾಯಿ ಅಂತಾನೆ ಇಟ್ಕೊಳ್ಳಿ ಮೀಟರ್ ಚೇಂಜ್ ಮಾಡೋದಕ್ಕೆ, ಮೀಟರ್ ಸೆಟ್ ಮಾಡೋದಕ್ಕೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.